ಯಾರು ಒಂದು ತೊಗೊಂಡು ಒಂದು ಫ್ರೀ ಕೊಡ್ತಾರೆ, ಅದು ನಕಲಿ. ಸೊ 100% ಇದು ನೀವು ಫಾರ್ಮುಲಾ ಅಪ್ಲೈ ಮಾಡ್ಕೋಬೋದು. ಇದು ಈಸಿ ಫಾರ್ಮುಲಾ, ಏನು ತಲೆನೇ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಒಳ್ಳೆ ಒರಿಜಿನಲ್ ತುಪ್ಪಕ್ಕೆ ಮಾರ್ಕೆಟಲ್ಲಿ ಬೇರೆ ಲೆವೆಲ್ಗೆ ಬೇಡಿಕೆ ಇದೆ, ಬೇರೆ ಲೆವೆಲ್ಗೆ ಡಿಮ್ಯಾಂಡ್ ಇದೆ. ಸೊ ಮೆಡಿಕಲ್ ಅವ್ರಿಗೆ ಸಾವಿರಾರು kg ಜೇನುತುಪ್ಪ ಬೇಕು, ನನ್ನ ಹತ್ರ ಬಂದಿದ್ದಾರೆ ಇದ್ರೆ ಕೊಡಿ ಅಂತ. ಹಂಗಂದರೆ ಅವರು ಫುಟ್ಪಾತಲ್ಲಿ ಯಾಕೆ ಜೇನುತುಪ್ಪ ಮಾರಕ್ಕೆ ಬಿಡ್ತಾರೆ? ಯಾಕೆ ಅಂಗಡಿಗಳಲ್ಲಿ ಒರಿಜಿನಲ್ ಜೇನುತುಪ್ಪನ ಮಾಡಕ್ಕೆ ಬಿಡ್ತಾರೆ? ಎಲ್ಲ ಫುಟ್ಪಾತಲ್ಲಿ ಜೇನುತುಪ್ಪ ಸಿಕ್ಕರು, ಅಂಗಡಿಲಿ ಜೇನುತುಪ್ಪ ಸಿಕ್ಕಿದ್ರು, ಮತ್ತು ಇಲ್ಲಿ ಕಮ್ಮಿ ರೇಟಲ್ಲಿ ಜೇನುತುಪ್ಪ ಸಿಕ್ಕರು ನನ್ನ ಯಾಕೆ ಕುಡಿಕೊ ಬಂದಿದ್ದಾರೆ? ಅರ್ಥ ಮಾಡ್ಕೋಬೇಕು, ಮೆಡಿಕಲ್ ಅವ್ರಿಗೆ ಗೊತ್ತು ಅವೆಲ್ಲ ನಕಲಿ ಅಂತ. ಸೊ ಒರಿಜಿನಲ್ ಜೇನುತುಪ್ಪ ಅಂತ ಬಂತು ಅಂದರೆ ನಮಗೆ ಲಿಕ್ವಿಡ್ ಟೈಪಲ್ಲಿ ಏನು ಬರ್ತಿದೆ ಅಲ್ಲಿ 3rd ಪ್ಲೇಸ್ ಇದೆ ಇಡೀ ವರ್ಲ್ಡಲ್ಲೇ. ಅಡಲ್ಟ್ರೇಷನಲ್ಲಿ 3ನೇ ಸ್ಥಾನ ಇದೆ ಜೇನುತುಪ್ಪ. ಸೊ ತುಂಬ ಕಲಬೆರಕೆ ಜಾಸ್ತಿ ಇದೆ. ಸೊ ಇವಾಗ ನಾನು ಅದಕ್ಕೆ ಏನಾಗಿದೆಯಪ್ಪ ಅಂದರೆ, ಎಷ್ಟೋ ಜನ ಭೂಮಿ ಮೇಲೆ ಈ ರೀತಿ ಕೂಮ್ ಸಮೇತ ಅಂದರೆ ವಿತ್ ವ್ಯಾಕ್ಸ್ ಜೇನುತುಪ್ಪನ ಟೇಸ್ಟೇ ಮಾಡಿಲ್ಲ. ಸೊ ಅದರಲ್ಲೂ ಎಕ್ಸ್ಪೆಷಲಿ ತುಂಬ ಜನಕ್ಕೆ ಇಷ್ಟ ಈ ಥರ ಜೇನುತುಪ್ಪ ತೊಗೋಬೇಕು ಅಂತ ಮಾರ್ಕೆಟಲ್ಲಿ ಸಿಗ್ತಿಲ್ಲ. ಸೊ ಹಂಗೆ ಎಷ್ಟೋ ಮೆಟ್ರಿಕ್ ಟನ್ನು ಜೇನುತುಪ್ಪ ಭೂಮಿಯಿಂದ, ಗಿಡ ಮರಗಳಿಂದ ಭೂಮಿಗೆ ಪೋಲಾಗ್ತಿದೆ. ಸೊ ಇದನ್ನ ತೆಗೆಯೋ ಸೈಂಟಿಫಿಕ್ಕಾಗಿ ಮೆಥಡ್ಸ್ಗಳು ಮತ್ತು ಟೂಲ್ಸ್ಗಳು ಯಾವುೂ ಇಲ್ಲ, ಅದೊಂದೇ ಜೇನುಹುಳ. ಸೊ ಇದನ್ನ ಯಾರು ಮಾಡೋಕ್ಕೆ ಮುಂದೆ ಬರಲ್ಲ. ಸೊ ಅದ ಕೆಲಸ ನಾನು ಮಾಡಿದ್ದೀನಿ. ಸೊ ಈ ಥರ ವಿತ್ ವ್ಯಾಕ್ಸ್ ಸಮೇತನೇ ಜೇನುತುಪ್ಪನ ನಾನು ಮಾರ್ಕೆಟಿಗೆ ಕೊಡಬೇಕು ಅನ್ನೋದು ನಂದು ಗೋಲು. ಸೊ ನೋಡ್ತಿರ್ಬೋದು, ಇದು ಹಿಂಗೆ ಮ್ಯಾಣು ಸಮೇತ ತಗೊಂಡು ಮ್ಯಾಣು ಸಮೇತನೇ ತಿನ್ಬೋದು ನೀವು. ಈ ಥರ ತಿನ್ನೋದ್ರಲ್ಲಿರೋ ಮಜನೇ ಬೇರೆ. ಸೊ ಈ ಜೇನುತುಪ್ಪ ಉತ್ಪಾದನೆ ಮಾಡೋದಕ್ಕೆ ನಮ್ಮ ತುಮಕೂರು ಡಿಸ್ಟಿಕ್ ಬೆಸ್ಟ್ ಆ್ಯಂಡ್ ಬೆಸ್ಟ್ ಪ್ಲೇಸು. ಯಾಕೆ ಅಂದರೆ ಆವಾಗಲೇ ಹೇಳ್ದಂಗೆ ಔಷಧಿ ಬಳಕೆ ಅತಿಯಾಗಿ ಕಮ್ಮಿ ಇದೆ. ಸೊ ಆ ಕಮ್ಮಿ ಇರೋದ್ರಿಂದ ನಾವು ಈ ತುಪ್ಪನ ತುಂಬ ಸಕ್ಸಸ್ಫುಲ್ಲಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನನಗೆ ಎಷ್ಟೊಂದು ಕೃಷಿ ಇದೆ. ಅಂದರೆ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಸುಮಾರು ಕೃಷಿಗಳಿಗೆ ಮೇಯ್ನಾಗಿ ಐಡಿಯಾಸ್ಗಳು ಬೇಕು. ಅದೇ ಥರ ಜೇನು ಕೃಷಿ ಅಂತ ಬಂದರೆ ಮೇಯ್ನಾಗಿ ತುಂಬ ನಾಲೆಡ್ಜ್ ಬೇಕು, ಪೇಷನ್ಸ್ ಬೇಕು. ಅದನ್ನ ನಾನು ನಿಮಗೆ 7 ವರ್ಷದಿಂದ ನಾನು ಏನು ಕಲ್ತಿದ್ದೀನಿ ಅದನ್ನ ನಾನು ನಿಮಗೆ ಶೇರ್ ಮಾಡ್ತಾ ಬರ್ತೀನಿ. ಸೊ ತುಮಕೂರಲ್ಲಿ ನಾನು ಮಾಡಿರೋಂತಹ ಪ್ರಾಜೆಕ್ಟ್ ಪ್ಲ್ಯಾನು 1 ಎಕರೆಗೆ 10 ಬಾಕ್ಸು, ಅದು ಅಡಿಕೆ ತೆಂಗು ಬೆಳೆಗಳಾಗಿರಬೇಕು, ಮತ್ತು ಔಷಧಿ ಇಲ್ಲದಿರೋಂಥ ಜಾಗ ಆಗಿರಬೇಕು. ಈ ಥರ ಇರೋರು ಆರಾಮಾಗಿ ಕಾಲ್ ಮಾಡಿ. ಸೊ ನಾನು ನಿಮಗೆ ಗೈಡ್ ಮಾಡ್ತೀನಿ. ಇದು ಒಂದು ಪೆಟ್ಟಿಗೆ ಕಾಸ್ಟು ಹುಳ ಫುಲ್ ಬರುತ್ತೆ. ಇದು 6 ಫ್ರೇಮ್ ಚೌಕಟ್ಟಿನ ಪೆಟ್ಟಿಗೆ. ಈ ಥರ ಪೆಟ್ಟಿಗೆ ಇದು ಓನ್ ಡಿಸೈನ್ ನಂದು. ಅಂದರೆ 20 ಜೇನು ಪೆಟ್ಟಿಗೆನ ಮಾಡಿ ಈ ಪೆಟ್ಟಿಗೆ ತುಂಬ ಸಕ್ಸಸ್ಫುಲ್ ಆಗಿದೆ. ಜೇನುಗೆ ಇಷ್ಟ ಆಗಿರುವಂತಹ ಡಿಸೈನ್ ಇದು. 20ನೇ ಪೆಟ್ಟಿಗೆ ಸಕ್ಸಸ್ಫುಲ್ ಆಗಿರೋದು. ಸೊ ಒಂದು ಇರುವೆ ಹೋಗಬೇಕು ಅಂದ್ರೂ ಎಂಟ್ರೆನ್ಸಲ್ಲೇ ಹೋಗಬೇಕು. ಸೊ ಇದು ಎಂಟ್ರೆನ್ಸ್ ಅಂತೀವಿ. ಸುತ್ತಲೂ ಎಂಟೈರ್ ಪೆಟ್ಟಿಗೆಲ್ಲೂ ಕೂಡ ಎಲ್ಲೂ ಒಂದು ಇರುವೆ ಹೋಗೋಕ್ಕಾಗಲ್ಲ, ಅಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿದೆ ಬಾಕ್ಸ್ ಇದು. ಯಾಕೆ ಹಿಂಗೆ ಮಾಡಿದ್ದೀನಿ ಅಂದರೆ, ಇದಕ್ಕೆ ಮೇಣ ಪತಂಗ ಅಂತ ಬರುತ್ತೆ, ಅದ್ರ ಕಾಟ ಅವಾಯ್ಡ್ ಆಗುತ್ತೆ, ಮತ್ತು ಇರುವೆ ಕೆಂಜಿಗಗಳು ಕಾಟ ಅವಾಯ್ಡ್ ಆಗುತ್ತೆ. ಈ ಎಂಟ್ರೆನ್ಸಲ್ಲಿ ಕೆಂಜಿಗ ಹೋಗಬೇಕು ಅಂದ್ರೂ ಕೂಡ ಅವು ಅಲೋ ಮಾಡಿಕೊಡಲ್ಲ, ಬಿಡ್ಕೊಡಲ್ಲ. ಸೊ ಆವಾಗ ಈ ಪೆಟ್ಟಿಗೆಯಲ್ಲಿ ಇದು ಒಂದು ಕಾಟದಿಂದ ಬಚಾವಾಗ್ಬೋದು. ನೆಕ್ಸ್ಟ್ ಬಂದು ಜೇನುಗೂಡು ಚೊಕ್ಕವಾಗಿ ಚಿಕ್ಕವಾಗಿ ಟೆಂಪ್ರೇಚರ್ ಫ್ರೀ ಇರಬೇಕು. ಅಂದರೆ ಈಟ್ ಇದ್ದಾಗ ಕೋಲ್ಡ್ ಆಗೋಕ್ಕೆ ಈಸಿ ಇರಬೇಕು, ಕೋಲ್ಡ್ ಇದ್ದಾಗ ಈಟ್ ಆಗೋಕ್ಕೆ ಈಸಿ ಇರಬೇಕು. ತೀರಾ ತುಂಬ ದೊಡ್ಡ ಪೆಟ್ಟಿಗೆ ಆದ್ರೂ ಅವು ಸ್ಟೇಬಲ್ ಆಗೋಲ್ಲ, ಜಾಸ್ತಿ ವರ್ಷ ಇರಲ್ಲ. ಸೊ ಆ ಟೆಂಪ್ರೇಚರಲ್ಲೂ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಕ್ಯಾರಿಬಲ್. ಸೊ ನೋಡಿ, ಇದೊಂದು ಸ್ಟೆಪ್ಪಿಂಗ್ ಇಟ್ಕೊಂಡು ಹಿಂಗೆ ಅಳ್ಳಾಡ್ಸಿದ್ರೂ ಏನೂ ಬೀಳಲ್ಲ. ಸುತ್ತಲೂ ಕೂಡ ನಮ್ಮ ಮಾಡಿರೋ ಜೇನು ಪೆಟ್ಟಿಗೆ 1000 ಕಿಲೋಮೀಟ್ರ್ ಹೆಂಗೆ ತೊಗೊಂಡೋದ್ರೂ ಏನೂ ಆಗೋಲ್ಲ. ಇದೊಂದು ಎಂಟ್ರೆನ್ಸ್ ಕ್ಲೋಸ್ ಮಾಡಿದ್ರೆ ಹುಳ ಎಲ್ಲೂ ಆಚೆ ಬರೋಕ್ಕಾಗಲ್ಲ. ಒಂದು ದಾದಲ್ಲಿ ಕಟ್ಬಿಟ್ರೆ ಮುಗೀತು. ಸೊ ಆರಾಮಾಗಿ 2 ವೀಲರಲ್ಲೂ ನಾವು ಕ್ಯಾರಿಬಲ್ ಮಾಡ್ಬೋದು. ಸೊ ತುಂಬ ಈಸಿ. ಸೊ ಈ ಜೇನು ಪೆಟ್ಟಿಗೆಯಲ್ಲಿ ಸಕ್ಸಸ್ಫುಲ್ಲಾಗಿ ತುಂಬ ಹೈ ಕ್ವಾಲಿಟಿಯಾಗಿ ಜೇನು ಕೃಷಿ ಸಕ್ಸಸ್ಫುಲ್ ಆಗುತ್ತೆ. ಮತ್ತು ತುಮಕೂರಲ್ಲೇ ಆಲ್ರೆಡಿ ನನವೇ ಸ್ವಂತ ಪೆಟ್ಟಿಗೆಗಳು, ಅಂದರೆ ಕುಣಿಗಲ್, ಹುಲಿಯೂರು ದುರ್ಗ ಕಾಡು ಸುತ್ತಮುತ್ತ, ಹಳ್ಳಿ ಸುತ್ತಮುತ್ತ 800 ಜೇನು ಪೆಟ್ಟಿಗೆಗಳು ನನವೇ ಇವೆ. ಸೊ ಈ 800 ಜೇನು ಪೆಟ್ಟಿಗೆಗಳಲ್ಲಿ 500 ಜೇನು ಪೆಟ್ಟಿಗೆಗಳನ್ನ ಈ ತಿಂಗಳು ಎಂಟೈರ್ ತುಮಕೂರು ಡಿಸ್ಟ್ರಿಕ್ಕಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀನಿ. ಸೊ ಇದು MRP ಕಾಸ್ಟ್ ಬಂದು ಹುಳ, ಸ್ಟ್ಯಾಂಡು, ಬಾಕ್ಸು ಮತ್ತು ಈ ಥರ ಬೀವಿಲ್ಲು ಮತ್ತು ಒಂದು ಫೀಡರು, ಇವು ಎಷ್ಟು ಸೇರಿಸಿ 5000 ರೂಪಾಯಿ ಇರುತ್ತೆ. ನಾನು ತುಮಕೂರು ಡಿಸ್ಟ್ರಿಕ್ಕಲ್ಲಿ ಯಾರು 10 ಪೆಟ್ಟಿಗೆಯಿಂದ ಜೇನು ಕೃಷಿನ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ 3500 ರೂಪಾಯಿಗೆ ಹುಲಿಯೂರು ದುರ್ಗದಲ್ಲಿ ನಿಮಗೆ ಜೇನು ಪೆಟ್ಟಿಗೆಗಳು ಸಿಗುತ್ತೆ.